ಸ್ಟಾರ್ಟಿಂಗ್ ಫ್ರಮ್ 3800 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. 3800 ರೂಪಾಯಿ ವಿಶ್ವದಲ್ಲೇ ಅತಿ ಕಡಿಮೆ ವಾಷಿಂಗ್ ಮಿಷಿನ್ ನಮ್ಮ ಹಾಟ್ ಸ್ಟಾರ್ ಶೋರೂಮ್ ಅಲ್ಲಿ ಲಭ್ಯ ಇದೆ. ಅರೆ ಸರ್, ಇದೇನು ಬಕೆಟ್ ಅಲ್ಲೆಲ್ಲ ನೀರು ಹಾಕ್ತಾ ಇದ್ದಾರೆ? ಯಾವ ತರ ಕೊಳೆ ಆಗಿದೆ ಅಂತ ತೋರಿಸಿ. ಕಲರ್ ಪಟ್ಟಿ ಎಲ್ಲ ಯಾವ ತರ ಕೊಳೆ ಆಗಿದೆ, ಇದರಲ್ಲಿ ಏನಾಗಲ್ಲ. ರೈಟ್ ಇಂದ 15 ನಿಮಿಷ ಕೊಟ್ಟರೆ ಸಾಕಾಗುತ್ತೆ ಮೇಡಮ್. ಕೊಟ್ಟು ಸ್ವಿಚ್ ಹಾಕಿದ್ರೆ ಮೋಟ್ರ್ ಸ್ಟಾರ್ಟ್ ಆಗಿದೆ. ಯಾವ ತರ ಕ್ಲೀನ್ ಆಗಿದೆ ಅಂತ ಗೊತ್ತಾಗುತ್ತೆ. 7.5 kg ವಾಷಿಂಗ್ ಮಿಷಿನ್ ತಗೊಂಡ್ರೆ ಇದು 500 ml ಫ್ಲಾಸ್ಕ್, ಟೀ ಫ್ಲಾಸ್ಕ್ ಫ್ರೀ ಉಚಿತವಾಗಿ ಕೊಡ್ತಾ ಇದ್ದೀವಿ. ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ನಾನಿರೋದು ಇವತ್ತು ನಮ್ಮ ಉಳಿಯಾರ್ನಲ್ಲಿ. ಎಲ್ಲಿ ಅಂತಂದರೆ ಹಾಟ್ ಸ್ಟಾರ್ ಫ್ರಾಂಚೈಸಿ ಶಾಪಲ್ಲಿ. ಏನಕ್ಕಪ್ಪ ಅಂದರೆ ನೀವು ಹೊಸದಾಗಿ ಪ್ರಾಡಕ್ಟ್ಸ್ನೆಲ್ಲ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರಂತೆ. ಸೊ ಬನ್ನಿ, ಅವ್ರ ಹತ್ರನೇ ಯಾವ್ಯಾವ ಪ್ರಾಡಕ್ಟ್ಸ್ ಎಲ್ಲ ಇದೆ ಅಂತ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ಸರ್, ಇವಾಗ ಹೊಸದಾಗಿ ನಮ್ಮ ಉಳಿಯಾರಲ್ಲಿ ಫ್ರಾಂಚೈಸಿ ಓಪನ್ ಆಗಿದೆ. ಮತ್ತು ಜನಗಳಿಗೆ ನಿಮ್ಮ ಕಂಪನಿ ಅಥವಾ ಶಾಪಲ್ಲಿ ಯಾವ್ಯಾವ ಥರ ಐಟಮ್ಸ್ ಇದೆ, ಯಾವ್ಯಾವ ಥರ ಪ್ರಾಡಕ್ಟ್ಸ್ ಇದೆ ಅಂತ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀರಾ? ಮೊದಲನೇದಾಗಿ ಒಂದು ವಾಷಿಂಗ್ ಮಿಷಿನ್. ಹಾಂ ಸರ್, ಇವಾಗ ನಿಮ್ಮ ಫ್ರಾಂಚೈಸಿನಲ್ಲಿ ವಾಷಿಂಗ್ ಮಿಷಿನ್ ಅವೈಲಬಲ್ ಇದೆ ಅಂತ ಹೇಳಿದ್ರಲ್ವಾ? ಹಾಗೆ ಯಾವ ಪ್ರೈಸಿಂದ ಸ್ಟಾರ್ಟ್ ಆಗ್ತದೆ, ಎಷ್ಟೆಷ್ಟು ಕೆ ಜಿಯಿಂದ ಸ್ಟಾರ್ಟ್ ಆಗ್ತಾ ಇದೆ, ಹಾಗೆ ಯಾವ ಪ್ರೈಸ್ವರೆಗೂ ಇದೆ, ಎಷ್ಟೆಷ್ಟು ಕೆ ಜಿವರೆಗೂ ಇದೆ ಅಂತ ಹೇಳ್ಬಿಡಿ ಸರ್. ಓಕೆ ಮೇಡಮ್, ನಮ್ಮ ಹತ್ರ 6 kg ಇಂದ ಸ್ಟಾರ್ಟ್ ಆಗುತ್ತೆ. ಹಾಂ ಸರ್. 6 kg ಇಂದ 11 kg ವರೆಗೂ ಅವೈಲಬಲ್ ಇದೆ. 6 kg ಸ್ಟಾರ್ಟಿಂಗ್ ಫ್ರಮ್ 3800 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. 3800 ರೂಪಾಯಿ ವಿಶ್ವದಲ್ಲೇ ಅತಿ ಕಡಿಮೆ ವಾಷಿಂಗ್ ಮಿಷಿನ್ ನಮ್ಮ ಹಾಟ್ ಸ್ಟಾರ್ ಶೋರೂಮ್ ಅಲ್ಲಿ ಲಭ್ಯ ಇದೆ. ಇಡೀ ಉಳಿಯಾರಲ್ಲೇ ಸಿಗುತ್ತೆ. ಸರ್, ಫೈನಲ್ ರೇಂಜ್ 3800 ರಿಂದ ನಿಮಗೆ 4000, 4000, 5000, 5000, 6000 ವರೆಗೂ ಸಿಗುತ್ತೆ ಮೇಡಮ್. 11 kg ವರ್ಷದಿಂದ 6000 ವರೆಗೂ ಸಿಗುತ್ತೆ. ಎಷ್ಟೆಷ್ಟು ಕೆ ಜಿ ಇದೆ ಸರ್ ನಿಮ್ಮ ಹತ್ರ? ನಮ್ಮ ಹತ್ರ ಬಂದು 6 kg, 7 kg, ಮತ್ತೆ 8 kg, 9 kg, 11 kg ವರೆಗೂ ಸಿಗುತ್ತೆ. ಫೈಬರ್ ಅಲ್ಲಿ ಇಷ್ಟೇ ಟೈಪ್ಸ್ ಆಫ್ ಕೆಜಿಸ್ ಅಲ್ಲಿ ನಿಮಗೆ ಹಾಟ್ ಸ್ಟಾರ್ ಫ್ರಾಂಚೈಸಿನಲ್ಲಿ ವಾಷಿಂಗ್ ಮಿಷಿನ್ಗಳು ಸಿಗ್ತಾ ಇದೆ. ಹಾಗಾದ್ರೆ ಒಂದು ಡೆಮೋ ತೋರಿಸ್ಬಿಡ್ತೀರಾ ನಮ್ಮ ವ್ಯೂವರ್ಸ್ಗೆ? ಸೊ ಇವಾಗ ನಿಮ್ಗೆಲ್ಲ ಒಂದು ಡೌಟ್ ಇರುತ್ತಲ್ವಾ, ಇಷ್ಟು ಕಡಿಮೆ ಪ್ರೈಸಲ್ಲಿ ಅದನ್ನು ಈ ಥರ ಯಾವ ಥರ ಇರ್ಬೋದು ಕ್ವಾಲಿಟಿ, ಬಟ್ಟೆ ಯಾವ ಥರ ವಾಶ್ ಆಗುತ್ತೆ ಅಂತ. ಸೊ ನಿಮಗೆಲ್ಲ ಒಂದು ಪ್ರೂಫ್ಗಾಗಿ ಅವ್ರು ಇನ್ನೇನೆ ಬಟ್ಟೆನ ವಾಶ್ ಮಾಡಿ ತೋರಿಸ್ತಾ ಇದ್ದಾರೆ. ಬನ್ನಿ, ಡೆಮೋ ಯಾವ ಥರ ಇರುತ್ತೆ ನೋಡೋಣ. ಅರೆ ಸರ್, ಇದೇನು ಬಕೆಟಲ್ಲೆಲ್ಲ ನೀರು ಹಾಕ್ತಾ ಇದ್ದಾರೆ? ಹೌದು ಮೇಡಮ್, ಬಕೆಟ್ ಅಲ್ಲಿ ದುನಿಯಲ್ಲಿ ಬೇಕಾದ್ರೆ ಹಾಕೋಬಹುದು. ಎಕ್ಸ್ಟರ್ನಲ್ ಪೈಪ್ ಕನೆಕ್ಷನ್ ಇದೆ ಮೇಡಮ್. ಈಗ ಸಿಂಟೆಕ್ಸ್ ಇಲ್ಲ ಅನ್ನೋರು ಕೂಡ ಪೈಪಲ್ಲಿ ಕನೆಕ್ಷನ್ ಇಲ್ಲ ಅಂದ್ರೂ ಕೂಡ ಬಿನ್ಗೆಲ್ಲಿ ಬಕೆಟ್ ಈ ತರ ಹಾಕೋಬಹುದು, ಮ್ಯಾನಲ್ಲಿ ಹಾಕೋಬಹುದು. ಹಾಗಾದ್ರೆ ನಮ್ ಜನ ಏನ್ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಏನಿಲ್ಲ ಮೇಡಮ್, ಹಾಗೆ ನೀರ್ ತಂದು ಹಾಕ್ಬಿಡೋದೇನೆ. ಸರ್, ಇವಾಗಲೇ ವಾಟರ್ನ ಮ್ಯಾನ್ಯಲ್ಲಿನೂ ಆಡ್ ಮಾಡ್ಬೋದು, ಹಾಗೆ ಕನೆಕ್ಷನ್ ಕೂಡ ಕೊಡ್ಬೋದು ಅಂತ ಹೇಳಿದ್ವಿ. ಇವಾಗ ಇನ್ನೊಂದು ಡೌಟ್ ಇದೆಯಲ್ಲ ಸರ್. ಸರ್, ಇವಾಗ ವಾಷಿಂಗಿಗೆ ಪೌಡರ್ ಯೂಸ್ ಮಾಡಬೇಕಾ ಅಥವಾ ಲಿಕ್ವಿಡಾ? ಹೌದು ಮೇಡಮ್, ಇದರ ಪೌಡರ್ ಕೂಡ ಆಡ್ ಮಾಡ್ಬೋದು, ಲಿಕ್ವಿಡ್ ಕೂಡ ಆಡ್ ಮಾಡ್ಬೋದು. ಸರ್, 2 ಬಾಕ್ಸ್ ಹಾಕ್ತಾ ಇದೀನಿ, ಇಷ್ಟು ಹಾಕಿದ್ರೆ ಸಾಕಾಗುತ್ತೆ. ಹಾಗೇನೆ ಬಟ್ಟೆನೂ ನೆನೆಸಿ ಹಾಕ್ಬೋದಾ ಅಥವಾ ಹಂಗೆ ಹಾಕ್ಬೇಕಾ? ನೆನೆಸ್ಬೇಕಾದ್ರೂ ಹಾಕೋದು, ಡೈರೆಕ್ಟ್ ಬೇಕಾದ್ರೂ ಹಾಕ್ಬೋದು. ಎರಡು ಥರನೂ ಹಾಕ್ಬೋದು. ಯಾವ ತರ ಕೊಳೆ ಆಗಿದೆ ಅಂತ ತೋರಿಸಿ. ಕಲರ್ ಪಟ್ಟಿ ಎಲ್ಲ ಯಾವ ತರ ಕೊಳೆ ಆಗಿದೆ ಆಡ್ ಮಾಡ್ತಾ ಇದೀನಿ. ಹಾಂ ಸರ್, ಹಾಕಿ. ಸರ್, ಇವಾಗ ಬಟ್ಟೆ ಎಲ್ಲ ಆ್ಯಡ್ ಮಾಡಾಯ್ತು, ಪೌಡರ್ನೂ ಹಾಕಾಯ್ತು. ಈಗ ಯಾವ ಥರ ಸರ್ ಈಗ ಟೈಮರ್ ಬರುತ್ತೆ ಮೇಡಮ್, ಆ ಟೈಮರ್ ಸ್ಟಾರ್ಟ್ ಮಾಡಬೇಕು. 0 to 15 ಮಿನಿಟ್ಸ್ ಬರುತ್ತೆ. 15 ನಿಮಿಷ ಇಟ್ಟರೆ ಸಾಕಾಗುತ್ತೆ. ನಾವೇನು ಮತ್ತೆ ವೇರಿಯೇಷನ್ ಮಾಡ್ತೀವಿ? ಏನಿಲ್ಲ ಮೇಡಮ್, 15 ನಿಮಿಷ ಇಟ್ಬಿಟ್ಟು ಆನ್ ಮಾಡಿದ್ರೆ ಸಾಕಾಗುತ್ತೆ. ಅದು 0ಗೆ ಬಂದು ಆಫ್ ಆಗುತ್ತೆ. ಇದು ಆಟೋಮೆಟಿಕ್ ಸಿಸ್ಟಮ್ ಇರುತ್ತೆ, ಆಟೋಮೆಟಿಕ್ ಆಫ್ ಆಗುತ್ತೆ. ಸಿಗ್ನಲ್ ಕೂಡ ಬರುತ್ತೆ. 0, 5, 10, 15 ನಿಮಿಷ ಇರುತ್ತೆ. ನಾವು ಟೈಮರ್ನ ರೈಟ್ ಇಂದ ಕೊಡಬೇಕು, ಲೆಫ್ಟ್ ಇಂದ ಕೊಡೋಕ್ಕಾಗಲ್ಲ. ರೈಟ್ ಇಂದ 15 ನಿಮಿಷ ಕೊಟ್ಟರೆ ಸಾಕಾಗುತ್ತೆ ಮೇಡಮ್. ಕೊಟ್ಟು ಸ್ವಿಚ್ ಹಾಕಿದ್ರೆ ಮೋಟ್ರ್ ಸ್ಟಾರ್ಟ್ ಆಗುತ್ತೆ. ನೋಡಿ ಸರ್, ಯಾವ ಥರ ಯೂಸ್ ಆಗ್ತಿದೆ, ಯಾವ ಥರ ಇಂಪೆಲ್ ವರ್ಕ್ ಆಗ್ತಿದೆ ಒಳಗಡೆ ನೋಡ್ಬೋದು. ಇಂಪೆಲ್ ಯಾವ ಥರ ಒಳಗಡೆ ವರ್ಕ್ ಆಗ್ತಿದೆ ನೋಡ್ಬೋದು ಮೇಡಮ್. ಸರ್, ಇವಾಗ ಆಲ್ರೆಡಿ ಕೊಳೆ ಬಿಡಕ್ಕೆ ಶುರು ಆಗಿದೆ, ಅದು ಕೆಲಸ ಅದು ಮಾಡ್ತಾ ಇದೆ. ಇನ್ನು ನೆಕ್ಸ್ಟ್ ನಿಮ್ಮ ಫ್ರಾಂಚೈಸಿನಲ್ಲಿ ಏನೇನೆಲ್ಲ ಪ್ರಾಡಕ್ಟ್ಸ್ ಇದೆ ಅಂತ ತೋರಿಸ್ಕೊಡ್ತೀರಾ? ನಮ್ಮ ಶಾಪಲ್ಲಿ 1 ಗೀಸರ್ ಸ್ಟಾರ್ಟ್ ಆಗುತ್ತೆ ಮೇಡಮ್. 1 ಲೀಟರ್ ಸ್ಟಾರ್ಟ್ ಆಗುತ್ತೆ. 1 ಲೀಟರ್ ಮತ್ತೆ 1 ಲೀಟರ್ MCB ಸ್ಟಾರ್ಟ್ ಆಗುತ್ತೆ, MCB ಮಾಡಲ್. ಅದಾದ್ಮೇಲೆ ಬಂದು 2.5 ಲೀಟರ್ ಸ್ಟಾರ್ಟ್ ಆಗುತ್ತೆ. ಇದು 3 ಕೂಡ ಇನ್ಸ್ಟಂಟ್ ಗೀಸರ್ ಆಗಿರುತ್ತೆ. ಇನ್ಸ್ಟಂಟ್ ಅಂದ್ರೆ 5 ಸೆಕೆಂಡ್ಸ್ ಅಲ್ಲಿ 3ರಲ್ಲೂ ಕೂಡ ಬಿಸಿನೆಸ್ ಸ್ಟಾರ್ಟ್ ಆಗುತ್ತೆ. 5 ಸೆಕೆಂಡ್ ಇಂದ ಸ್ಟಾರ್ಟ್ ಆಗುತ್ತೆ. ಈ ಪ್ರೈಸ್ ಬಂದ್ಬಿಟ್ಟು 1900 ರೂಪಾಯಿ ಸಿಗುತ್ತೆ ಮೇಡಮ್. 1 ಲೀಟರ್ ಗೀಸರ್ ನಮ್ಮ ಶಾಪಲ್ಲಿ 1900 ರೂಪಾಯಿಗೆ ಸ್ಟಾರ್ಟ್ ಆಗುತ್ತೆ. ಇದು MCB ಮಾಡಲ್ ಬಂದ್ಬಿಟ್ಟು 2500 ರೂಪಾಯಿ ಸಿಗುತ್ತೆ ಮೇಡಮ್. ಇದು 2.5 ಲೀಟರ್ ಬಂದ್ಬಿಟ್ಟು 2800 ರೂಪಾಯಿಗೆ ಸಿಗುತ್ತೆ. ಇದು ಪಾಯಿಂಟ್ ಇದ್ರೆ ಮಾತ್ರ ಇದು ಯೂಸ್ ಮಾಡ್ತೀವಿ. ಸರ್, ಇದಕ್ಕೆ ವಾಟರ್ ಕನೆಕ್ಷನ್ ಯಾವ ಥರ? ವಾಟರ್ ಕನೆಕ್ಷನ್ ಬಂದ್ಬಿಟ್ಟು ಮೇಡಮ್, ಇದರಲ್ಲಿ 1 ಲೀಟರ್ ಗೀಸರಲ್ಲಿ 1 ನಲ್ಲಿ ಟಾಪ್ ಇದೆ ಸಾಕಾಗುತ್ತೆ, ಯೂಸ್ ಮಾಡ್ಕೋಬಹುದು. ಆ ನಲ್ಲಿ ಟಾಪ್ ಯೂಸ್ ಮಾಡ್ಕೊಂಡ್ರೆ ಇದರಿಂದ ಬಿಸಿನೆಸ್ ನಾಳೆಯಿಂದ ಬಿಸಿನೆಸ್ ಬಂದ್ಬಿಟ್ಟು ಸ್ಟಾರ್ಟ್ ಆಗುತ್ತೆ. 5 ಸೆಕೆಂಡ್ ಬಿಸಿನೆಸ್ ಸ್ಟಾರ್ಟ್ ಆಗುತ್ತೆ. ಇದಕ್ಕೆ ಬಂದು ನಿಮಗೆ 2.5 ಲೀಟರ್ಗೆ ಗೀಸರ್ ಪಾಯಿಂಟ್ ಬೇಕಾಗುತ್ತೆ ಮೇಡಮ್. ಗೀಸರ್ ಪಾಯಿಂಟ್ ಇದೆ,
ಯೂಸ್ ಮಾಡ್ಕೋಬಹುದು. ಗೀಸರ್ ಪಾಯಿಂಟ್ ಇಲ್ಲ ಬಟ್ ಅಂತ ಅದು ಕೂಡ ಇನ್ಸ್ಟಂಟ್ ಏನೇ. ಹೌದು ಮೇಡಮ್, ಇದು ಇನ್ಸ್ಟಂಟ್. ಗೀಸರ್ ಪಾಯಿಂಟ್ ಇಲ್ಲ ಅಂತಕ್ಕಂಥ ಕಸ್ಟಮರ್ಗೆ ಡೈರೆಕ್ಟ್ ನಲ್ಲಿಯಿಂದ ಯೂಸ್ ಮಾಡ್ಕೋಬಹುದು. 1 ಲೀಟರ್ ಕೂಡ ಆಗುತ್ತೆ, 1 ಲೀಟರ್ MCB ಕೂಡ ಆಗುತ್ತೆ. ಇದು MCB ಅಂದ್ರೆ ಏನು ಡಿಫ್ರೆನ್ಸ್ ಅಂದ್ರೆ, ಇದು ರೆಗ್ಯುಲರ್ 1 ಲೀಟರ್ ಇರುತ್ತೆ. MCB ಬಂದು ಇದರಲ್ಲಿ ಸ್ವಿಚ್, ಇದರಲ್ಲಿ 1 ಲೀಟರ್ಗೆ ನಾವು ನಲ್ಲಿಲಿ ಸ್ವಿಚ್ ಆಫ್ ಮಾಡ್ಕೋಬಹುದು. ಸೊ ಇದ್ರಲ್ಲಿ ಏನಾಗುತ್ತೆ ಮೇಡಮ್, ಇದು MCB ಆಫ್ ಆನ್ ಮಾಡ್ಕೋಬಹುದು. ಇಲ್ಲಿ ಸ್ವಿಚ್ ಆಫ್ ಮಾಡಬೇಕು ಅಂತ ಏನಿಲ್ಲ, ಡೈರೆಕ್ಟ್ ಆಗಿ ಆಫ್ ಹೌದು, ಸ್ವಿಚ್ ಹಾಕ್ಬಿಟ್ರೆ ಇಲ್ಲಿ MCB ಆಫ್ ಆನ್ ಮಾಡ್ಕೋಬಹುದು. ಸರ್ ಇದಕ್ಕೆ ವಾರಂಟಿ ಏನು ಕೊಡ್ತೀರಾ? ವಾರಂಟಿ ಬಂದು ಮೇಡಮ್, ಇದರಲ್ಲಿ ಯಾವುದೇ ತಗೊಂಡ್ರು ಕೂಡ 1 ವರ್ಷ ಏನೇ ಆಯ್ತು ಅಂದ್ರೆ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಕೊಡ್ತೀವಿ. 1 ವರ್ಷ. ಹೌದು ಮೇಡಮ್. ಗೀಸರ್ ಆಗಲಿ 1 ಲೀಟರ್ MCB ಮಾಡಲಾಗಲಿ, ಇನ್ಸ್ಟೆಂಟ್ ಆಗಲಿ 2.5 ಲೀಟರ್ ಗೀಸರ್ ಆಗಲಿ, ಇದು 3 ತಗೊಂಡ್ರು ಕೂಡ 1 ವರ್ಷ ಗ್ಯಾರಂಟಿ ಇರುತ್ತೆ. 1 ವರ್ಷ ಗ್ಯಾರಂಟಿ ಇರುತ್ತೆ. 1 ವರ್ಷ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಕೊಡ್ತೀವಿ. ನೆಕ್ಸ್ಟ್ ಸರ್ ವಾರಂಟಿ 10 ವರ್ಷ ವಾರಂಟಿ ಇರುತ್ತೆ. 10 ವರ್ಷ ವಾರಂಟಿ ಕ್ಲೇಮ್ ಆಗುತ್ತೆ. ಈ ಪ್ರಾಡಕ್ಟ್ ಆಯ್ತು, ಇನ್ನು ನೆಕ್ಸ್ಟ್ ಯಾವ ಪ್ರಾಡಕ್ಟ್ಸ್ ಇದೆ ಸರ್? ನೆಕ್ಸ್ಟ್ ನಮ್ಮಲ್ಲಿ ಗ್ರೈಂಡರ್ ಸ್ಟಾರ್ಟ್ ಆಗುತ್ತೆ. ಗ್ರೈಂಡರ್ ಬಂದು ಟೇಬಲ್ ಟಾಪ್ ಮಾಡಿ ಮತ್ತೆ ಟಿಲ್ಟಿಂಗ್ ಮಾಡೋದು ಸ್ಟಾರ್ಟ್ ಆಗುತ್ತೆ. ಮಾಡೆಲ್ ತೋರಿಸ್ಬಿಡ್ತೀರಾ? ಓಕೆ ಮೇಡಮ್, ಟಿಲ್ಟಿಂಗ್ ಮಾಡೋದು ಮಾಡಿ. ಇದು ಬಂದು ಟಿಲ್ಟಿಂಗ್ ಮಾಡೋದು ಮೇಡಮ್. ಪ್ರೈಸ್ ಬಂದು 4,000 ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟಿಂಗ್ ಪ್ರೈಸ್ 4,000ದಿಂದ ಸ್ಟಾರ್ಟ್ ಆಗುತ್ತೆ. ಇದು 2 ಲೀಟರ್ ಬರುತ್ತೆ, ಇದು 3 ಲೀಟರ್ ಬರುತ್ತೆ, ಅದು ನಿಮಗೆ 4,500 ಆಗುತ್ತೆ. ಇದು ವೆಟ್ ಗ್ರೈಂಡರ್. ಇದು ನೆನ್ಸಿದ ಕಾಳು ಏನ್ ಬೇಕಾದ್ರೂ ಇದೆಲ್ಲ ರುಬ್ಕೋಬಹುದು. ನೆನ್ಸಿದ್ ಏನ್ ಬೇಕಾದ್ರೂ ಇದು ರುಬ್ಕೋಬಹುದು. ಇದರಲ್ಲಿ ಬಂದು ನೆನ್ಸಿದ ಬಟನ್ ಸ್ಟಾರ್ಟ್ ಹೊಡೆದ್ರೆ ಸ್ವಿಚ್ ಸ್ಟಾರ್ಟ್ ಆಗುತ್ತೆ. ಇದು ಬಂದು ರುಬ್ಕೊಳಕಾಯ್ತು. ನೆಕ್ಸ್ಟ್ ಬಂದು ಈ ತರ ಇದನ್ನ ಫಿಟ್ ಮಾಡ್ಕೊಂಡ್ರೆ ಮೇಡಮ್ ಹಿಟ್ ಕಲ್ಸಕ್ಕೆ ಯೂಸ್ ಆಗುತ್ತೆ. ಇದನ್ನ ಹಾಕೊಂಡ್ರೆ ಹಿಟ್ ಕಲ್ಸಕ್ಕೆ ಯೂಸ್ ಆಗುತ್ತೆ. ಕೋಕೋನಟ್ ಸ್ಕ್ರಾಪ್ ಮಾಡ್ಕೊಂಡು ಸ್ವಿಚ್ ಹಾಕೊಂಡು ಈ ತರ ಇಟ್ಕೋಬಹುದು. ಈ ತರ ಕೊಡ್ಬೋದು. 3 ಆಪ್ಷನ್ಸ್ ಇದೆ. ಹೌದು ಸರ್, ಇದು ಸ್ಟಾರ್ಟಿಂಗ್ ಪ್ರೈಸ್ ಸರ್ 4,000ದಿಂದ ಸ್ಟಾರ್ಟ್ ಆಗುತ್ತೆ. ಸರ್ ಎಷ್ಟಿದೆ? 4,000ದಿಂದ 2 ಲೀಟರ್ 3 ಲೀಟರ್ ಬರುತ್ತೆ 4,500. ಸರ್ ಮೇಡಮ್ 15 ನಿಮಿಷ ಆಗ್ತಾ ಬಂತು. ಇವಾಗ ಸೌಂಡ್ ಬಜಾರ್ ಕೂಡ ಬರುತ್ತೆ. ವಾಶ್ ಆದ್ಮೇಲೆ ಆಟೋಮೆಟಿಕ್ ಸೌಂಡ್ ಬಜಾರ್ ಬರುತ್ತೆ. ಅದು ವಾಶ್ ಆಗಿರೋದು ಏನೇ ಕೆಲಸ ಇದ್ರು ಮಾಡ್ಕೋಬಹುದು. ಲಾಸ್ಟಿಗೆ ಬಂದ್ಬಿಟ್ಟು ಬಟ್ಟೆ ತಗೋಬಹುದು. ಹೌದು ನೋಡಿ ಮೇಡಮ್, ಸೌಂಡ್ ಬಜಾರ್ ಸ್ಟಾರ್ಟ್ ಆಯ್ತು. ಸೌಂಡ್ ಬಜಾರ್ ಸ್ಟಾರ್ಟ್ ಆದ್ರೆ 15 ನಿಮಿಷ ಆಗಿದೆ ಅಂತ ಅರ್ಥ, ವಾಶ್ ಆಗಿದೆ ಅಂತ. ಸರ್ ಇವಾಗ ನೀರು ಏನು ಮಾಡೋದು? ನೀರನ್ನ ಈ ಪೈಪ್ ಕೆಳಗಡೆ ಬಿಟ್ಬಿಟ್ರೆ ನೀರೆಲ್ಲ ಆಚೆ ಹೋಗುತ್ತೆ, ಟ್ರೈನ್ ಆಗುತ್ತೆ. ನೋಡಿ ಸರ್, ಯಾವ ತರ ಕ್ಲೀನ್ ಆಗಿದೆ ಅಂತ ಗೊತ್ತಾಗುತ್ತೆ. ಕಲರ್ ಪಟ್ಟಿ ಯಾವ ತರ ಕೊಳೆ ಎಲ್ಲ ಬಿಟ್ಕೊಂಡಿದೆ ಗೊತ್ತಾಗುತ್ತೆ. ಮೇಡಮ್ ವಾಶ್ ಎಲ್ಲ ಆದ್ಮೇಲೆ ನಾವು ಈ ತರ ಪೈಪ್ ಕೆಳಗಡೆ ಬಿಟ್ರೆ ನೀರೆಲ್ಲ ಆಚೆ ಡ್ರೈನ್ ಆಗುತ್ತೆ. ಸರ್ ಏನಿದು ಈ ತರ ಎಲ್ಲ ಹೇಳ್ಬಿಟ್ಟಿದ್ದೀರಾ? ಕಸ ಇಲ್ಲ ಮೇಡಮ್, ವಾಕ್ಯೂಮ್ ಕ್ಲೀನರ್ ಇದೆ. ವಾಕ್ಯೂಮ್ ಕ್ಲೀನರ್ ತೋರಿಸ್ಕೊಡೋಣ ಅಂತ ಹೇಳಿ. ಹೌದಾ? ಯಾವ ತರ ಯೂಸ್ ಆಗುತ್ತೆ ವಾಕ್ಯೂಮ್ ಕ್ಲೀನರ್ ಅಂತ ಹೇಳಿ. ಹೌದಾ? ಹೌದು ಇದಂಗಾದ್ರೆ ಪಕ್ಕ ನಮ್ಮ ಹುಡುಗಿರ್ಗೆ ಹೆಣ್ಮಕ್ಳಿಗೆ ಯೂಸ್ ಹೌದು ಮೇಡಮ್. ಅಂತಾನೆ ಹೇಳ್ತೀರಾ? ಹೌದು ಮೇಡಮ್. ದೋಸೆ ಆಗೋದು ನೋಡಿ ಬಿಡೋಣ. ಹೌದು ಆನ್ ಮಾಡಲಾ? ಬಂದ ನೋಡ್ಬೋದು ಮೇಡಮ್ ಯಾವ ತರ ಯೂಸ್ ಆಗುತ್ತೆ. ಕಸ ಮನೆಯಲ್ಲಿದ್ರೆ ಯಾವ ತರ ಯೂಸ್ ಆಗುತ್ತೆ. ಸರ್ ಹಂಗಾದ್ರೆ ಡೆಸ್ಟ್ ಯಾವ ತರ ಕರೆಕ್ಟ್ ಆಗಿದೆ ಅಂತ ತೋರಿಸ್ತೀರಾ? ನೋಡಿ, ಲಾಸ್ಟಿಗೆ ಈ ಕ್ಲಿಪ್ ಓಪನ್ ಮಾಡಿ ಜಸ್ಟ್ ಹಿಂಗೆ ಓಪನ್ ಆಗುತ್ತೆ, ಎತ್ಕೋಬೋದು. ಹಿಂಗೆ ಎತ್ಕೊಂಡ್ರೆ ಒಂದು ಜಾಲ ಬರುತ್ತೆ. ಜಾಲ ತೆಗೆದ್ರೆ ನೋಡ್ಬೋದು ನೀವು ಯಾವ ಥರ ಕಲೆಕ್ಟ್ ಆಗಿದೆ ವೇಸ್ಟ್ ಬಂದು ಈ ಥರ ಬಂದು ಕಲೆಕ್ಟ್ ಆಗುತ್ತೆ ಮೇಡಮ್. ಸರ್ ಇದರಲ್ಲಿ ಎಷ್ಟು ಲೀಟರ್ ಇದೆ? ಇದು 10 ಲೀಟರ್ ಮೇಡಮ್. 10 ಲೀಟರ್ ಅಂತಂದರೆ ಮನೆಗೆ ಸಾಕಾಗುತ್ತೆ. ಇವಾಗ ಕಮರ್ಷಿಯಲ್ ಅಂತ ಬಂದರೆ 10 ಲೀಟರ್ 20 ಲೀಟರ್ 30 40 ಲೀಟರ್ವರೆಗೂ ಸಿಗುತ್ತೆ. ಅದು ಕಮರ್ಷಿಯಲ್ ಬೇಕಾದರೆ ಫ್ಯಾಕ್ಟ್ರಿಗಳಿಗೆ ಯೂಸ್ ಮಾಡ್ಕೊಂಡು ಬೇಕಾಗುತ್ತೆ. ಮನೆಗೆ ಅಂದರೆ 10 ಲೀಟರ್ ಸಾಕಾಗುತ್ತೆ. ಸಾಕು ಅಂತೀರಾ? ಮತ್ತೆ ಪ್ರೈಸ್ ಸರ್? 4,300 ರೂಪಾಯಿ ಮೇಡಮ್. ಸರ್ ಅದು ಬಿಟ್ಟರೆ ಪ್ರಾಡಕ್ಟ್ ಏನೇನು ಸಿಗುತ್ತೆ ನೆಕ್ಸ್ಟು ಇದರಲ್ಲಿ? ನಮ್ಮ ಅಷ್ಟ ಶೋರೂಮಲ್ಲಿ ಇನ್ನು ಬಗೆ ಬಗೆ ಬರುತ್ತೆ. ಸ್ಟಾರ್ಟಿಂಗ್ ಮಿಕ್ಸಿಯಿಂದ ಸ್ಟಾರ್ಟ್ ಆಗುತ್ತೆ. ಮಿಕ್ಸಿ ನೋಡ್ಬೋದು ಸರ್, ಇವಾಗ ಬುಲೆಟ್ ಮಿಕ್ಸರಿಂದ ಸ್ಟಾರ್ಟ್ ಆಗುತ್ತೆ. ಬುಲೆಟ್ ಮಿಕ್ಸರು ನಿಮಗೆ ಜ್ಯೂಸ್ ಜಿಮ್ ಎಲ್ಲ ಹೋಗ್ತಾರ, ಜಿಮ್ ಸಿಪ್ಪರ್ ಎಲ್ಲ ಬರುತ್ತೆ. ಜಿಮ್ಗೆ ಹೋದ್ರು ಜ್ಯೂಸ್ ಮಿಕ್ಸರ್ ಅಂತ ಹೇಳ್ಬಿಟ್ಟು, ಹೌದು ಬುಲೆಟ್ ಮಿಕ್ಸರು ಜ್ಯೂಸ್ ಮಾಡ್ಕೊಂಡು ಕುಡಿಬೋದು. ಬುಲೆಟ್ ಹಾಕೊಂಡ್ಬಿಟ್ಟು ಜ್ಯೂಸ್ ಮಾಡ್ಕೊಂಡು ಹಾಕ್ಕೊಂಡು ಜಿಮ್ ಬೇಕಾದ್ರೆ ತೊಗೊಂಡು ಹೋಗ್ಬೋದು. ನೋಡಿ ಸರ್, ಅದರಲ್ಲಿ ಇದೊಂದು ಬ್ಲೇಡ್ ಬರುತ್ತೆ, ಗ್ರೈಂಡ್ ಬ್ಲೇಡು. ಚಕ್ಕೆ ಏನಾದ್ರು ಇರುತ್ತಲ್ವ ರುಬ್ಕೋಬೋದು. ಇದು ನೆಕ್ಸ್ಟ್ ಬಂದು 1.5 HP ಸ್ಟಾರ್ಟ್ ಆಗುತ್ತೆ ಸರ್. 1.5 HP ಅಂತಂದರೆ ನಿಮಗೆ ಕಿಚನ್ಗೆ ಸ್ಟಾರ್ಟ್ ಆಗುತ್ತೆ. ದೊಡ್ಡ ದೊಡ್ಡ ಜಾರೆಲ್ಲ ಬರುತ್ತೆ. ಈಗ ದೊಡ್ಡ ಫ್ಯಾಮಿಲಿ ಇರ್ತಾರೆ, ಅವ್ರು ಯಾರು ಬೇಕಾದ್ರೂ ತೊಗೊಂಡು ಹೋಗ್ಬೋದು. 1 HP ಮೋಟರ್ ಬರುತ್ತೆ. ಇದು ಪ್ರೈಸ್ ಬಂದು 5,100 ರೂಪಾಯಿ. ಸರ್ ಇದೇನೋ ಫ್ರೀ ಬಿಟ್ಟಿದ್ದೀರಾ? ಏನೇನು
ಹೌದು ಸರ್, ವಾಷಿಂಗ್ ಮಿಷಿನ್ ಅಲ್ಲಿ ಇವಾಗ ಇದು ಸೆಮಿ ಆಟೋಮೆಟಿಕ್ ವಾಷಿಂಗ್ ಮಿಷಿನ್ ಬರುತ್ತೆ. ಸೆಮಿ ಆಟೋಮೆಟಿಕ್ ಅಂತಂದ್ರೆ ವಾಷಿಂಗ್ ವಿತ್ ಡ್ರೈಯರ್ ಎರಡು ಇದರಲ್ಲೇ ಬರುತ್ತೆ. ಇದರಲ್ಲಿ 7.5 kg ಇಂದ ಸ್ಟಾರ್ಟ್ ಆಗುತ್ತೆ. 7.5 kg ವಾಷಿಂಗ್ ಮಿಷಿನ್ ತಗೊಂಡ್ರೆ ಇದು 500 ml ಫ್ಲಾಸ್ಕ್, ಟೀ ಫ್ಲಾಸ್ಕ್ ಫ್ರೀ ಉಚಿತವಾಗಿ ಕೊಡ್ತಾ ಇದ್ದೀವಿ. 7.5 kg ಪ್ರೈಸ್ ಬಂದು 8,500 ರೂಪಾಯಿ ಆಗುತ್ತೆ. ನೆಕ್ಸ್ಟ್ ಬಂದು 9.5 kg ಮಾಡಲ್. ಇದರಲ್ಲಿ ನಿಮಗೆ ಡ್ರೈ ಕೂಡ ಆಪ್ಷನ್ ಇದೆ, ವಾಷಿಂಗ್ ಕೂಡ ಇದೆ. ಇದನ್ನ ತಗೊಂಡ್ರೆ ನಿಮಗೆ 9.5 kg ವಾಷಿಂಗ್ ಮಿಷಿನ್ ತಗೊಂಡ್ರೆ ಐರನ್ ಬಾಕ್ಸ್ ಫ್ರೀ ಕೊಡ್ತಾ ಇದ್ದೀವಿ. ಈ ಪ್ರೈಸ್ ಬಂದ್ಬಿಟ್ಟು 12,500 ರೂಪಾಯಿ ಆಗುತ್ತೆ. ನೆಕ್ಸ್ಟ್ ಮಾಡಲ್ ಬಂದು 8.5 kg ಬರುತ್ತೆ. 8.5 kg 10,500 ರೂಪಾಯಿ ಆಗುತ್ತೆ. ಅದು ತಗೊಂಡ್ರೆ 8 ಬಾಕ್ಸ್ ಫ್ರೀ ಉಚಿತವಾಗಿ ಕೊಡ್ತೀವಿ. ಇಷ್ಟವರೆಗೂ ಮನೆಗೆ ಬೇಕಾಗಿರೋ ಪ್ರಾಡಕ್ಟ್ ಕೊಡ್ತೀರಿ, ಇವಾಗ ಏನು ಸರ್ ಹೊರಗಡೆ ಕರ್ಕೊಂಡಿದ್ದೀರಾ? ಹೌದು ಸರ್, ಒಳಗಡೆ ಕಿಚನ್ ಏನು ಬೇಕು, ಕಿಚನಿಗೆ ಬೇಕಾದ ಐಟಮ್ ತೋರಿಸ್ತೀವಿ. ಹೊರಗಡೆ ಬಂದ್ಬಿಟ್ಟು ಇವಾಗ ನಿಮಗೆ ಪ್ರಿಸರ್ವೇಷನ್ ಬಗ್ಗೆ ತೋರಿಸ್ತಾ ಇದ್ದೀವಿ ಸರ್. ಇದು ಹಸು ಏನಾರ ಮನೇಲಿ ಹಸು ಇಟ್ಟು ತೊಳಿಬೇಕು ಅಂದ್ರೆ ಈ ಥರ ಸ್ಪ್ರೇ ಥರ ಯೂಸ್ ಮಾಡ್ಕೋಬೋದು. ಈ ಥರ ಇಟ್ಕೊಂಡು ಹಸು ಎಲ್ಲ ತೊಳ್ಕೊಬೋದು. ಹಸು ಹೋಗುತ್ತೆ. ಕೊಟ್ಟಿಗೆ ಇಟ್ಟು ತೊಳ್ಕೊಬೇಕು ಅಂದ್ರೆ ಸ್ಟ್ರೈಟ್ ಮಾಡ್ಕೊಂಡ್ರೆ ಸ್ಟ್ರೈಟ್ ಹೋಗುತ್ತೆ ನೋಡಿ. 3 ಡೇರ್ಗೆ ಹೋಗುತ್ತೆ. ಕೊಟ್ಟಿಗೆ ಏನು ಬೇಕು ಕ್ಲೀನ್ ಮಾಡ್ಕೋಬೋದು. ಯಾವ ಥರ ಆಗುತ್ತೆ ನೋಡಿ, ನೋಡ್ಬೋದು ಯಾವ ಥರ ಎಷ್ಟು ಸ್ಪೀಡ್ ಇದೆ, ಎಷ್ಟು ಪ್ರೆಸರ್ ಇದೆ ನೋಡ್ಬೋದು. ಮತ್ತು ಎಷ್ಟು ಕೊಳೆ ಆಗಿದೆ ಗಾಡಿ ನೋಡಿ, ಎಷ್ಟು ಕೊಳೆ ಆಗಿದೆ. ಮನೇಲೆ ಇಟ್ಕೊಂಡು ತೊಳ್ಕೊಬೋದು. ನೋಡಿದ್ರಲ್ಲ ಮೇಡಮ್, 130 ಬಾರ್ ಪ್ರೆಸರ್ ಯಾವ ಥರ ಪ್ರೆಸರ್ ಬರ್ತಿದೆ ಅಂತ. ಅಪ್ ಟು 5 ಫೀಟ್ವರೆಗೂ ಹೋಗುತ್ತೆ. ಇದಲ್ಲದೆ ನೀವು ಕಮರ್ಷಿಯಲ್ ಮಾಡಲ್ ಬರುತ್ತೆ. 130 ಬಾರ್, 140, 150, 160, 170 ಬಾರ್ವರೆಗೂ ಅಪ್ ಟು 5,000 ಹಿಡಿದು 50,000 ಕಮರ್ಷಿಯಲ್ ಮಾಡೋರು ಸಿಗುತ್ತೆ. 25-30,000ವರೆಗೂ. ನೀವು ಅವರೇಜ್ ನಿಮಗೆ 130 ಬಾರ್ ತೊಗೊಂಡ್ರೆ ಮನೆ ಪರ್ಪಸ್ಗೆ ಸಾಕಾಗುತ್ತೆ. ಕಮರ್ಷಿಯಲ್ ಅಂತ ಬಂದರೆ 4-5 ಗಾಡಿ ಇದ್ದರೆ, 10-15 ಹಸಿಮೆಸೆಗಳಿದ್ರೆ ಒಂದು ಅವರೇಜ್ ಒಂದು 155 ಬಾರ್ ತೊಗೊಂಡ್ರೆ ಸಾಕಾಗುತ್ತೆ. ನಾರ್ಮಲಿಗೆ ಒಂದು ಬೈಕ್, ಒಂದು ಕಾರ್ ಮನೇಲಿ ತೊಳ್ಕೊಬೇಕು, ಕೊಟ್ಟಿಗೆ ಒಂದು ಸಿಂಗಲ್ ಹಸಗಳಿದ್ರೆ ಸಾಕಾಗುತ್ತೆ. 155 ಬಾರು 5,500 ರೂಪಾಯಿ ಆಗುತ್ತೆ ಪ್ರೈಸ್ ತೊಗೊಂಡ್ರೆ. ಅಡ್ರೆಸ್ ಬಂದು ಹುಳಿಯಾರ್ಲಿ ಸಂತೆ ಬೀದಿ ರಸ್ತೆಯಲ್ಲಿ ರಾಮಗೋಪಾಲ್ ಸರ್ಕಲಿಂದ ಆಂಜನೇಯ ಸ್ವಾಮಿ ರಸ್ತೆ ರೋಡಲ್ಲಿ ಲೊಕೇಟ್ ಆಗಿದೆ. ಬರ್ಬೋದು, ಬಂದು ಯಾವಾಗ ಬೇಕಾದ್ರೂ ತೊಗೋಬೋದು. ಡಿಸ್ಪ್ಲೇ ಬರ್ತಿರ್ತಕ್ಕಂಥ ನಂಬರಿಗೆ ಕಾಲ್ ಮಾಡಿದ್ರೆ ಯಾವಾಗ ಬೇಕಾದ್ರೂ ಅಟೆಂಡ್ ಮಾಡ್ತೀವಿ. ಹೋಮ್ ಸರ್ವಿಸ್ ಕೂಡ ಇರುತ್ತೆ. ಸರ್ವಿಸ್ ಇಲ್ಲೇ ಕೂಡ ಅವೈಲೇಬಲ್ ಇರುತ್ತೆ. ಮನೆಗೆ ಬೇಕಂದ್ರೆ ಹೋಮ್ ಡೆಲಿವರಿ ಕೊಡ್ತೀವಿ. ಈ ನಂಬರಿಗೆ ಕಾಲ್ ಮಾಡಿ 8861454539 ಈ ನಂಬರಿಗೆ ಕರೆ ಮಾಡಿದ್ರೆ ನಿಮ್ಮ ಮನೆಗೇ ಕಳಿಸ್ಕೊಡ್ತೀವಿ. ಇಲ್ಲ ಇಲ್ಲಿ ಪರ್ಚೇಸ್ ಇಲ್ಲೇ ಬೇಕಾದ್ರೂ ಪರ್ಚೇಸ್ ಮಾಡ್ಬೋದು. ನೋಡಿದ್ರಲ್ಲ ಮೇಡಮ್, ಆಸ್ಟಾ ಶೋರೂಮಲ್ಲಿ ಯಾವ್ಯಾವ ಪ್ರಾಡಕ್ಟ್ ಎಲ್ಲ ಸಿಗುತ್ತೆ ಅಂತೇಳಿ. ಈಗ ಉಳಿಯಾರ್ ಅಂತಂದ್ರೆ ಇದು ಸೆಂಟ್ರಲ್ ಲೊಕೇಶನ್ ಇದೆ. ಇವಾಗ ಹೊಸದುರ್ಗ, ಹಿರಿಯೂರು ಕಸ್ಟಮರ್ಸ್ ಈಗ ಶೋರೂಮ್ ಬಂದು ಹೆಡ್ ಆಫೀಸ್ ತುಮಕೂರಲ್ಲಿ ಬರುತ್ತೆ. ಇದು ಫ್ರಾಂಚೈಸ್ ಶಾಪಿಂದ ಉಳಿಯಾರಲ್ಲಿ ಆಗಿರೋದ್ರಿಂದ ಯೂಸ್ ಏನಂತಂದ್ರೆ ಹಿರಿಯೂರಿಂದ ಬರ್ತಕ್ಕಂಥ ಕಸ್ಟಮರ್ ಅಲ್ಲೂ ಸಿಗುತ್ತೆ. ಅದು ಫ್ರಾಂಚೈಸ್ ಶಾಪ್ ಇರಲ್ಲ. ಹಿರಿಯೂರು ಮತ್ತೆ ಹೊಸದುರ್ಗ, ಚಿಕ್ಕನಾಯಕನಹಳ್ಳಿ ಸೆಂಟ್ರಲ್ ಲೊಕೇಟ್ ಆಗಿದೆ. ಎಲ್ಲ ಕಡೆ ಕಸ್ಟಮರ್ ಬಂದು ಇಲ್ಲೇ ಪರ್ಚೇಸ್ ಮಾಡ್ಬೋದು. ರೀಸನಬಲ್ ಪ್ರೈಸ್ ಅಲ್ಲಿ ತುಂಬಾ ಕಡಿಮೆ ಬೆಲೆ. ಹೆಡ್ ಆಫೀಸ್ ಕಂಪ್ನಿಲಿ ಏನ್ ಸಿಗುತ್ತೆ ಅದೇ ಪ್ರೈಸ್ ಅಲ್ಲಿ ಇಲ್ಲೇ ಕೊಡ್ತಾ ಇದೀವಿ. ಇಲ್ಲಿಂದ ತಗೊಂಡು ಹೋಗಿದ್ವಿ. ಸರ್ವಿಸ್ ಕೂಡ ಇಲ್ಲೇ ಮಾಡ್ಕೊಡ್ತೀವಿ. ಸರ್ವಿಸ್ ಇಲ್ಲೇ ಕೂಡ ಮಾಡಿಸ್ಕೊಂಡು ಹೌದು, ಸರ್ವಿಸ್ ಕೂಡ ಇಲ್ಲೇ ಮಾಡ್ಕೊಡ್ತೀವಿ. ಸರ್ವಿಸ್ ಅವೈಲೇಬಲ್ ಇದೆ. ಸೊ ನೋಡಿದ್ರಲ್ಲ, ನಿಮಗೂ ಕೂಡ ಈ ಎಲ್ಲ ಪ್ರಾಡಕ್ಟ್ಸ್ ಬೇಕಂದ್ರೆ ನೀವು ಮಾಡಬೇಕಾಗಿರೋದಿಷ್ಟೇ, ಉಳಿಯಾರಲ್ಲಿ ಲೊಕೇಟ್ ಆಗಿರೋ ಹಾಟ್ ಸ್ಟಾರ್ ಫ್ರಾಂಚೈಸಿ ಶಾಪ್ಗೆ ಬರಬೇಕು.